ಹಾಯ್. ನಾನು ಈ ವಿಡಿಯೋದಲ್ಲಿ ಈ ಒಳ್ಳೆಯವರು ಸಂತೋಷವಾಗಿರುವುದರ ಬಗ್ಗೆ ನಾನು ಮಾತಾಡ್ತೀನಿ. ಲೈಕ್ ತಪ್ಪಾ ಸರಿಯಾ ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೋಡಿ, ನನ್ನ ಅಭಿಪ್ರಾಯ, ಯಾರಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿರುತ್ತೋ ಅಂಥವರು ಎವ್ರಿ ಡೇ, ಪ್ರತಿ ದಿವಸ ಜೀವನ ಪರ್ಯಂತ ಸಾಯೋವರೆಗೂ ಎಷ್ಟು ಬೇಕಾದರೂ ಹ್ಯಾಪಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ತಪ್ಪೇನೂ ಇಲ್ಲ. ಬಟ್ ಏನಂದರೆ, ಫಸ್ಟ್ ಪ್ರಯಾರಿಟಿ ವರ್ಕ್. ಫಸ್ಟ್ ಯಾವತ್ತೂ ನಮ್ಮ ಕೆಲಸ ಏನಿದೆ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಈ ಎಂಜಾಯ್ ಅಂತ ಬಂದಾಗ ಓನ್ಲಿ ಇನ್ ದ ಫ್ರೀ ಟೈಮಲ್ಲಿ ಇಷ್ಟ ಬಂದ ಮೂವಿ ನೋಡ್ಬೋದು, ಸಾಂಗ್ ಕೇಳ್ಬೋದು, ಇಷ್ಟ ಬಂದ ಊಟ ಮಾಡ್ಬೋದು, ಯಾರು ಒಳ್ಳೆಯವರು. ಅದೇ ಥರ ವಾಟ್ ಎವರ್ ದ ಟೈಪ್ ಆಫ್ ಎಂಜಾಯ್ಮೆಂಟ್ಸ್ ದೆ ಕ್ಯಾನ್ ಡೂ. ಸಾಯೋವರೆಗೂ ತಪ್ಪೇನೂ ಇಲ್ಲ. ಇವನ ದೇವರು ಕೂಡ ಏನೂ ಮಾಡಲ್ಲ. ದೇವರು ಕೂಡ ಯಾವತ್ತೂ ತಪ್ಪು ಅಂತ ಹೇಳಲ್ಲ. ಒಳ್ಳೆಯವರು ಅವರು ಸಾಹುಕಾರರಾಗ್ಬೋದು, ಬಡವರಾಗ್ಬೋದು, ಯಾರಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೋ ಅಂಥವ್ರು ಎಷ್ಟು ಬೇಕಾದರೂ ಹ್ಯಾಪಿಯಾಗಿರ್ಬೋದು ಸಾಯೋವರೆಗೂ, ಸತ್ತ ಮೇಲೂ ಕೂಡ. ಸೊ ಕ್ಯಾರೆಕ್ಟರ್ ಚೆನ್ನಾಗಿರೋರು ಇಷ್ಟಪಟ್ಟ ಬಟ್ಟೆ ಹಾಕ್ಕೋಬೋದು, ಕಾರ್ ತೊಗೋಬೋದು, ಮನೆ ಕಟ್ಕೋಬೋದು, ದರ್ ಈಸ್ ನೋ ಇಶ್ಯೂ. ದೇವರು ಕೂಡ ಯಾವತ್ತೂ ತಪ್ಪು ಅನ್ನಲ್ಲ, ಏನೂ ಮಾಡಲ್ಲ. ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೋದು. ದೇವರು ಕೂಡ ಮೇನ್ ಕ್ಯಾರೆಕ್ಟರ್ ನೋಡ್ತಾನೆ ಅಷ್ಟೇ. ಯಾರಾದರೂ ಕೆಟ್ಟವರು ಹೊಟ್ಟೆ ಕಿಚ್ಚಿಂದನೋ ಅಥವಾ ಇನ್ಯಾವುದೋ ಕಾರಣದಿಂದ ಈ ಒಳ್ಳೆಯವ್ರಿಗೆ ಹ್ಯಾಪಿಯಾಗಿರೋದನ್ನು ಸಹಿಸೋಕ್ಕಾಗ್ದರೆ ಏನಾದರೂ ತೊಂದರೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಸೊ ಒಳ್ಳೆಯವರು ತಪ್ಪು ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ. ಒಳ್ಳೆಯವರು ಅಂಥವ್ರ ಮಧ್ಯೆ ಬದುಕಬೇಕಾದ ಒಂದು ದುರದೃಷ್ಟ ಅಷ್ಟೇ. ಕೆಟ್ಟವ್ರ ವಿಚಾರಕ್ಕೆ ಬಂದಾಗ ಏನು ಮಾಡಬೇಕು ಅಂದರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಯಾವ ಥರ ಅಂದರೆ, ಈಗ ನಾವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಯಾವುದೋ ಹಾವು ಅಡ್ಡ ಬರುತ್ತೆ, ಇಲ್ಲಿ ಯಾವುದೋ ಹುಚ್ಚು ನಾಯಿ ಅಡ್ಡ ಬರುತ್ತೆ, ಬೀದಿ ನಾಯಿ ಅಡ್ಡ ಬರುತ್ತೆ, ಒಂದು ಹಸು, ಎಮ್ಮೆ, ಎತ್ತು ಕೊಂಬುಗಳಲ್ಲಿ ತಿವಿಯಕ್ಕೆ ಬರುತ್ತೆ, ಅಡ್ಡ ಬರುತ್ತೆ. ಅವು ಸ್ಟ್ರಾಂಗ್ ಇದ್ದಾವೆ, ಲೈಫ್ ಅಂದಮೇಲೆ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕು ಅಂದರೆ, ನಾವು ತಪ್ಪಿಸ್ಕೋಬೇಕು, ಸೈಡಲ್ಲಿ ಹೊರಟೋಗ್ಬೇಕು, ಇಲ್ಲ ಇನ್ನೇನಾದರೂ ಮಾಡಬೇಕು, ಇನ್ನೇನಾದರೂ ಟೆಕ್ನಿಕ್ ಯೂಸ್ ಮಾಡಬೇಕು, ಟ್ರಿಕ್ ಯೂಸ್ ಮಾಡಬೇಕು, ಎಸ್ಕೇಪ್ ಆಗಬೇಕು, ಇಲ್ಲ ಏನಾದ್ರು ಬಿಸ್ಕೆಟ್ ಹಾಕಬೇಕು. ಅದೇ ರೀತಿ ಕೆಟ್ಟವ್ರ ವಿಚಾರಕ್ಕೆ ಬಂದಾಗ ಸಡನ್ನಾಗಿ ಅವ್ರನ್ನ ಹೊಡೆಯಕ್ಕೆ ಹೋಗೋದು, ಬಡಿಯಕ್ಕೆ ಹೋಗೋದು ಅವೆಲ್ಲ ಬೇಡ. ಅದು ಡೇಂಜರಸ್, ಅದು ಅಪಾಯ. ಸೊ ಏನು ಮಾಡಬೇಕು ಅಂದರೆ, ಅವರು ಕೆಟ್ಟವರು ಈ ಥರ ಅಂತ ಅನಿಮಲ್ಸ್ ಥರ ಅಸ್ಯೂಮ್ ಮಾಡಬೇಕು. ಏನಾದರೂ ಟ್ರಿಕ್ ಯೂಸ್ ಮಾಡಬೇಕು, ಟೆಕ್ನಿಕ್ ಯೂಸ್ ಮಾಡಬೇಕು. ಅವ್ರ ಹತ್ರನೂ ಹೋಗ್ಬಾರ್ದು, ಇಲ್ಲ ತಪ್ಪಿಸ್ಕೋಬೇಕು, ಇಲ್ಲಿ ಇನ್ನೇನಾದರೂ ಬಿಸ್ಕೆಟ್ ಹಾಕಬೇಕು, ಎಸ್ಕೇಪ್ ಆಗಬೇಕು. ಯಾವತ್ತೂ ಲೈಫಲ್ಲಿ ಅಹಿಂಸಾತ್ಮಕ ಮಾರ್ಗದಲ್ಲಿ ಮೂವ್ ಆಗಿ. ಸಾಧ್ಯವಾದಷ್ಟು ಹಿಂಸೆ ಬೇಡ, ಹೊಡೆಯೋದು ಬಡಿಯೋದು ಜಗಳ ಅವೆಲ್ಲ ಬೇಡ, ಅದೊಂದು ರೀತಿ ಡೇಂಜರಸ್. ಅದು ಅಹಿಂಸಾತ್ಮಕ ಮಾರ್ಗದಲ್ಲಿ ಅಂದರೆ ಮಹಾತ್ಮ ಗಾಂಧಿ ಹೇಳಿದ್ದಾನೆ, ಸೊ ನಾನ್ ವೈಲೆನ್ಸ್. ಆ ಥರ ಮೂವ್ ಆಗಿ ಲೈಫಲ್ಲಿ ಯಾವತ್ತೂ ಕೂಡ. ಅದೇ ತುಂಬ ಚೆನ್ನಾಗಿರುತ್ತೆ ಯಾವತ್ತೂ ಕೂಡ. ಯಾರಾದರೂ ಕೆಟ್ಟ ಮನುಷ್ಯ, ಬ್ಯಾಡ್ ಪರ್ಸನ್ನು, ಯಾರೊಬ್ಬ ಒಳ್ಳೆಯವನಿಗೆ ತುಂಬ ಹಿಂಸೆ ಮಾಡ್ದ, ಕಾಟ ಕೊಡ್ತಿದ್ದಾನೆ, ಅವನ್ನ ಬದುಕಕ್ಕೆ ಬಿಡ್ತಾ ಇಲ್ಲ, ಯಾರೂ ಸಹಾಯ ಮಾಡಲಿಲ್ಲ, ದೇವರು ಕೂಡ ಸಹಾಯ ಮಾಡಲಿಲ್ಲ, ರೀಸನ್ ಗೊತ್ತಿಲ್ಲ ದೇವ್ರು ಯಾಕೆ ಮಾಡಲಿಲ್ಲ ಅಂತ. ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ, ಡೆತ್ ಆಗುತ್ತೆ. ಒಳ್ಳೆಯವನು ಸತ್ತೋಗೋದಂದ್ರೆ ಏನು, ರಾತ್ರಿ ನಿದ್ದೆ ಮಾಡ್ದಂಗೆ ಇರುತ್ತೆ. ಈಗ ಎಂತೆಂಥವರು ಮಧ್ಯದಲ್ಲೇ ಮಣ್ಣಾಗಿದ್ದಾರೆ. ಒಳ್ಳೆಯವರು ಸತ್ತಿದ್ದಾರೆ, ಕೆಟ್ಟವರು ಸತ್ತಿದ್ದಾರೆ, ಓದಿರೋರು ಸತ್ತಿದ್ದಾರೆ, ಓದಿಲ್ದೇವರು ಸತ್ತಿದ್ದಾರೆ, ಸಾಕವರು ಸತ್ತೋಗಿದ್ದಾರೆ, ಬಡವರು ಸತ್ತೋಗಿದ್ದಾರೆ, ಅಪ್ಪರ್ ಕ್ಯಾಸ್ಟ್ ಅವರು ಸತ್ತೋಗಿದ್ದಾರೆ, ಲೋ ಕ್ಯಾಸ್ಟ್ ಅವರು ಸತ್ತೋಗಿದ್ದಾರೆ, ಎಂತೆಂಥವರು ಸತ್ತೋಗ್ಬಿಟ್ಟಿದ್ದಾರೆ, ಮಧ್ಯದಲ್ಲೇ ಹೊರಟೋಗಿದ್ದಾರೆ. ಇವತ್ತಿರೋ ಮನುಷ್ಯ ನಾಳೆ ಇರ್ತಾನೆ ಇಲ್ಲ ಗೊತ್ತಿಲ್ಲ. ಮನುಷ್ಯನ ಪ್ರಾಣ ನೀರಿನ ಮೇಲೆ ಗುಳ್ಳೆ ಇದ್ದಂತೆ. ಬಿಕಾಸ್ ಎಷ್ಟೋ ಜನ ಆ ಥರ ಸತ್ತೋಗಿದ್ದಾರೆ. ಏನಂದರೆ ಅದೇ, ಸತ್ತೋಗಿರೋನ್ನ ಬದುಸೋಕ್ಕಾಗಲ್ಲ, ಬೇರೆಯವರು ಸುಮ್ಮನೆ ಸತ್ತೋಗೋಕ್ಕಾಗಲ್ಲ. ಸತ್ತೋಗ್ಬೇಕಾದ್ರೆ ದೊಡ್ಡ ಕಾರಣ ಇರಬೇಕು. ಪಾಸ್ಟ್ ಮರಿಯಿಲ್ಲ ಅಂದರೆ ಹ್ಯಾಪಿಯಾಗಿ ಬದುಕಲಿಕ್ಕಾಗಲ್ಲ. ಅದಕ್ಕೋಸ್ಕರ ಜನ ಮರೆತು ಬಿಟ್ಟು ಹ್ಯಾಪಿಯಾಗಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಎಂತೆಂಥವ್ರ ಮಧ್ಯದಲ್ಲೇ ಮಣ್ಣಾಗಿದ್ದಾರೆ. ಪ್ಲಸ್ ಎಲ್ಲರೂ ಈಗ ಸದ್ಯಕ್ಕೆ ಏನಿದ್ದಾರೆ ಈ ಭೂಮಿ ಮೇಲೆ, ಎಲ್ಲರೂ ಒಂದು ದಿವಸ ಸತ್ತೋಗ್ತಾರೆ. ಮೊದಲು 100 ಇತ್ತು, 100 ಯಾರು ಹೋಗಲ್ಲ. 80 ಒಳಗಡೆ. ಕೆಲವರಂತೆ 60 ಹೊರಟೋಗ್ತಾರೆ, 60 ಇಲ್ಲ 65, ಅದಿಲ್ಲ ಅಂದರೆ 70 ಇಲ್ಲ 75 ಇಲ್ಲ 80 ಮೇಲೆ ನನಗೆ ಗೊತ್ತಿರೋ ಪ್ರಕಾರ ರೇರ್ ಕೇಸ್ ಅದು ಈಗಿನ ಕಾಲದವರು. ಸೊ ಎಲ್ಲರೂ ಸತ್ತೋಗ್ತಾರೆ, ಯಾರೂ ಇರಲ್ಲ, ಯಾವುದೂ ಶಾಶ್ವತ ಅಲ್ಲ. ಆ ಥರ ಥಿಂಕ್ ಮಾಡಿದ್ರೆ ಆಯಿತು, ಮ್ಯಾಕ್ಸಿಮಮ್ ಡೆತ್ ಆಗುತ್ತೆ ಅಷ್ಟೇ. ಸೊ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಬರುತ್ತೆ. ಕೆಟ್ಟವ್ರ ವಿಚಾರಕ್ಕೆ ಬಂದಾಗ ಆ ರೀತಿ ಲೈಫಲ್ಲಿ ಮೂವ್ ಆಗಬೇಕು. ಸೊ ಓವರಾಲ್ ಇನ್ನೊಂದು ಸಲ
ಯಾರಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿರುತ್ತೋ ಅಂಥವ್ರು ಲೈಫ್ ಲಾಂಗ್ ಎಷ್ಟು ಬೇಕಾದರೂ ಹ್ಯಾಪಿಯಾಗಿರ್ಬೋದು, ಸಂತೋಷವಾಗಿರ್ಬೋದು. ದೆರ್ ಇಸ್ ನೋ ರಾಂಗ್. ದೇವರು ಕೂಡ ಏನು ಮಾಡಲ್ಲ. ಅದು ಎವ್ರಿ ಡೇ ವಾರ ಟ್ರಿಪ್ ಹೋಗ್ಬೋದು, ಇಷ್ಟ ಬಂದು ಊಟ ಮಾಡ್ಬೋದು. ಯು ಕ್ಯಾನ್ ಎಂಜಾಯ್ ಹೌ ಎವರ್ ಯು ವಿಶ್. ಯಾರು ಒಳ್ಳೆಯವರು, ಗುಡ್ ಪೀಪಲ್. ದೇವರು ಕೂಡ ಏನು ಮಾಡಲ್ಲ. ಯಾರೋ ಜನ ಅಂತಾರೆ ಏನೋ ಅಂದ್ರೂ ತಲೆ ಕೆಡಿಸ್ಕೋಬಾರ್ದು ಅಲ್ವಾ. ಲೈಫ್ ಬಗ್ಗೆ ನಾನು ತುಂಬ ಥಿಂಕ್ ಮಾಡಿ ಹೇಳ್ತಾ ಇದ್ದೀನಿ. ಇದೇ ಫೈನಲ್ ಅಷ್ಟೇ. ಆತ್ಮಸಾಕ್ಷಿನೇ ದೇವರು ಹೇಳಿದ್ನಲ್ಲ. ಅಂಥವ್ರ ಮಧ್ಯೆ ಬದುಕಬೇಕಾದ ಪರಿಸ್ಥಿತಿ ಅಷ್ಟೇ. ಆ್ಯಕ್ಚುಲಿ ಒಳ್ಳೆಯವ್ರ ಹತ್ರ ಹ್ಯಾಪಿಯಾಗಿ ಬದುಕಿದ್ರೆ ತಪ್ಪು ಅಂತ ಏನೂ ಇಲ್ಲ. ಓಕೆ, ಸೊ ಇದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.